ನಮಸ್ಕಾರ, ಇದು 60 ಸೆಕೆಂಡ್ಸ್ ವಿತ್ ಭಾವನಾ ನಾಗಯ್ಯ. ಪ್ರತಿ ಬಾರಿ ನಮ್ಮ ಖಡಕ್ ಪ್ರಶ್ನೆಗಳಿಗೆ ರಾಜಕಾರಣಿಗಳು ಉತ್ತರ ಕೊಡ್ತಾ ಇದ್ರು. ಆದ್ರೆ ಈ ಬಾರಿಯ 60 ಸೆಕೆಂಡ್ಸ್ ವಿತ್ ವೋಟರ್ಸ್. ಸರ್, ನಿಮ್ಮ ಹೆಸರು? ಛಾಯಾಪತಿ ಅಂತ. ಈ ಎಲೆಕ್ಷನ್ ಯಾವ್ದ್ರ ಮೇಲೆ ನಡೀತಾ ಇದೆ? ಮೋದಿ ಹೆಸರಲ್ಲ, ಅಭಿವೃದ್ಧಿ ಹೆಸರಲ್ಲ? ಮೋದಿಯ ಅಭಿವೃದ್ಧಿ ಹೆಸರಿನಲ್ಲಿ. ಮೋದಿ ಮತ್ತೊಂದು ಸಲ ಪ್ರಧಾನಿ ಆಗ್ಬೇಕಾ? ಮತ್ತೊಂದು ಸರಿ ಅಲ್ಲ, ಇನ್ನೂ ಸುಮಾರು ಸರಿ ಆಗಬೇಕು. ಕರ್ನಾಟಕದಲ್ಲಿ ಬಿಜೆಪಿನ ಕಾಂಗ್ರೆಸ್? ಓಕೆ, ಒಂದು ವೇಳೆ ಇವಾಗ ಜಾಸ್ತಿ ಸೀಟ್ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ನಿಲ್ಸಿದ್ರೆ? ನಿಲ್ಲಿಸ್ತಾರೆ, ಅದು ಶೂರ್ಲಿ ನಿಲ್ಲಿಸ್ತಾರೆ. ಜನಗಳಿಗೆ ಗೊತ್ತಾಗ್ತಿಲ್ಲ ಅಷ್ಟೇ, ಈ ಥರ ತಿಂದ ಈ ಥರ ತಿಂತೀಯಾರೆ ಗೊತ್ತಾಗ್ತಿಲ್ಲ. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಮೋದಿ ಗ್ಯಾರಂಟಿ. ಈ ಬಾರಿ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಎಷ್ಟೆಷ್ಟು ಗೆಲ್ಲುತ್ತೆ? ಬಿಜೆಪಿ ಒಂದು 22-23 ವರೆಗೂ ಬರ್ತದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವ್ರು ಗೆಲ್ತಾರಾ? ಗೆಲ್ತಾರೆ ಕುಮಾರಸ್ವಾಮಿ. ಮೈಸೂರಲ್ಲಿ ಯದುವೀರ್ ಗೆಲ್ತಾರಾ? ಎದುರು ಗೆಲ್ತಾರೆ ಮೇಡಮ್. ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರಾ? ಇಲ್ಲ ಸರ್, ಆಗ್ಬೇಕಾ? ಚಾನ್ಸ್ ಇಲ್ಲ. ಯಾಕೆ? ಇನ್ನೂ ಎಳೆ ಕೂಸು, ಅವ್ರಿಗೆಲ್ಲ ಏನು ದೇಶ ಅಂದ್ರೆ ಏನು ಅದೇನು ಗೊತ್ತಿಲ್ಲ ಅವ್ರಿಗೆಲ್ಲ. ಈ ಹಣ ಹೆಂಡಕ್ಕೆ ವೋಟ್ ಮಾರಾಟ ಆಗುತ್ತಲ್ಲ, ಆ ಜನನ ಕೆಟಗರಿನೇ ಬೇರೆ ಇರುತ್ತೆ. ಜಾತಿ ನೋಡಿ ವೋಟ್ ಹಾಕ್ತಾರಾ ಜನ, ಅಥವಾ ನಾಯಕನ ನೋಡಿ ವೋಟ್ ಹಾಕ್ತಾರ? ಜಾತಿ ನೋಡಬಾರ್ದು, ಯಾವಾಗಲೂ ಜಾತಿ ನೋಡಬಾರ್ದು, ಒಬ್ಬ ವ್ಯಕ್ತಿ ನೋಡಬೇಕು, ಯಾರೇ ಆಗಿರಲಿ. ರಾಜಕಾರಣ ಅಂದ್ರೆ ಭ್ರಷ್ಟಾಚಾರ ಅಂತಾರೆ. ನಿಮಗೆ ಒಬ್ಬ ನಾಯಕ ಹೆಂಗಿರ್ಬೇಕು? ಪರಿಶುದ್ಧವಾಗಿರ್ಬೇಕಂತ ನಮ್ಮ ಆಸೆ. ವ್ಯಕ್ತಿಗಳ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಒಂದು ಪದದಲ್ಲಿ ಉತ್ತರ. ನರೇಂದ್ರ ಮೋದಿ ಒಳ್ಳೆ ಧೀಮಂತ ನಾಯಕ, ಮತ್ತು ದೇಶಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ. ರಾಹುಲ್ ಗಾಂಧಿ 0. ಸಿದ್ದರಾಮಯ್ಯ ಲೀಡ್ರ್ ಅವರು, ಒಳ್ಳೆ ಮುಖ್ಯಮಂತ್ರಿ. ಡಿ ಕೆ ಶಿವಕುಮಾರ್ ರೌಡಿಸಮ್. ಕುಮಾರಸ್ವಾಮಿ ಅಡ್ಡಕತ್ರೆಯಲ್ಲಿ ಸಿಗಾಕೊಂಡಿರ್ತಾರೆ ಅವ್ರು ಯಾವಾಗಲೂ. ದೇವೇಗೌಡರು ಹಿರಿಯ ಮುತ್ಸದಿ. ಯಡಿಯೂರಪ್ಪ ಅವರು ಲೀಡ್ರ್ ಅವರು. ಓಕೆ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.